ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಟೈಮ್ ಬಂದು 7:30 ಅಲ್ಲಲ್ಲ 6:30 ಆಗಿದೆ. ಹುಡುಗರು ಇನ್ನೂ ಮಲಗಿದ್ದಾರೆ. ಬೆಕ್ಕು ಯಾಕೋ ಸಪ್ಪಗೆ ಮಲಗಿತ್ತು, ಬೆಳಗ್ಗೆಯಿಂದ ಆ್ಯಕ್ಟಿವೇ ಇಲ್ಲ. ಅದು ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಇನ್ನೂ ಮಲಗಿದ್ರು. ಪೂರ್ವಿ ಕಾಲೇ ಎದ್ದು ಕೆಲಸ ಹೋಟೆಲ್ಗೆ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದ. ಅಷ್ಟರೊಳಗೆ ಹೋಟೆಲ್ಗೆ ನಾನು ಮನೇಲೇ ಪಲಾವ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪು ತರಕಾರಿ ಎಲ್ಲನೂ ಹಾಕಿ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಹಾಕೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಹಾಗೆ ಇಡ್ಲಿಗೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಡುಗರಿಗೆ ತಿಂಡಿಗೆ ಏನಾದರೂ ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಟೆಲ್ಗೆ ಹೋಗಬೇಕು. ಹೋಟೆಲಲ್ಲಿ ತುಂಬ ಕಸ್ಟಮರ್ ಇದ್ದಾರೆ. ರವೆ ಇತ್ತಲ್ಲ, ಅದರಿಂದ ರವೆಲಿ ಏನಾದರೂ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹಾಗೆ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಇದನ್ನೆಲ್ಲ ಹೋಟೆಲ್ಗೆ ಕೊಟ್ಬಿಟ್ಟು ಚಟ್ನಿ ಕೂಡ ರುಬ್ಬಬೇಕು. ಚಟ್ನಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ರುಬ್ಕೊಟ್ಬಿಟ್ಟು ಮಮ್ಮಿ ಕೂಡ ಬರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಂತ ಕರೆದಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಎಷ್ಟೇ ಬೇಗ ಇದ್ದರೂ ಕೂಡ ಕೆಲಸನೇ ಸಾಗಲ್ಲ. ಹೋಟೆಲ್ ಕೆಲಸ, ಅದರೊಳಗೆ ಈ ಮಕ್ಕಳು ಕೆಲಸ ಎರಡೂ ಕೂಡ ಸಾಗಲ್ಲ. ಅದರಿಂದ ಅವರು ಕೂಡ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ಅವರೆಲ್ಲರನ್ನೂ ರೆಡಿ ಮಾಡಿಕೊಂಡು ನಾನು ಹೋಟೆಲ್ ಕರ್ಕೋದ್ರೆ ಕಸ್ಟಮರ್ ಕೂಡ ತುಂಬಾ ಇರ್ತಾರೆ. ಸ್ವಲ್ಪ ಈ ಕೆಲಸದ ಟೈಮ್ ಅಲ್ವಾ, ಅದರಿಂದ ತುಂಬ ಕಸ್ಟಮರ್ ಇರ್ತಾರೆ. ನಮ್ಮ ಮನೆಯವ್ರ ಕೈಲಿ ಒಬ್ಬರು ಕೈಲೇ ಆಗೋಲ್ಲ. ಚಟ್ನಿಗೆ ಏನೇನು ಬೇಕು ಎಲ್ಲನೂ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೆ ಆಲ್ರೆಡಿ. ಎಲ್ಲನೂ ಫುಲ್ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆ ಪಲಾವ್ ಕೂಡ ರೆಡಿ ಆಗ್ತಾಯಿದೆ. ಆ ಪಲಾವ್ ಕೂಡ ರೆಡಿ ಆದಮೇಲೆ ಅದು ಮತ್ತು ಸಾಂಬಾರು ಎರಡನ್ನೂ ಕೂಡ ತಗೊಂಡೋಗಿ ಕೊಡಬೇಕು. ಅಷ್ಟೊಂದು ನಾನು ಚಟ್ನಿ ಎಲ್ಲನೂ ತಗೊಂಡೋಗಿ ಕೊಟ್ಬಿಟ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ನಾನೊಂದು 10 ನಿಮಿಷ ಲೇಟಾಗಿ ಹೋದರೂ ಕೂಡ ಅವರೇ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಇವತ್ತು ದೋಸೆ ಹಾಕಿದ್ವಿ ಅಲ್ವಾ, ಅದೆಲ್ಲ ಜೊತೆಲಿ ಒಬ್ಬರು ಹೆಲ್ಪ್ಗೆ ಇರಲೇಬೇಕು. ಅದರಿಂದ ಎಲ್ಲ ಊಟದಲ್ಲಿ ಇದ್ರಿ ಅದ ಇವ್ ಮಗನ ಇಲ್ಲೇ ಕೊಡೋದೆ ಅಂತ ನಾವು ಊಟ ಮಾಡ್ಕೊಂತ ಬರ್ತಿದ್ದೋ. ಎಲ್ಲ ಊಟ ಮಾಡ್ಕೊಂಡು ಅಲ್ಲಿ ರೋಡ್ ಸೈಡ್ ಬಂದು ನೋಡಿದ್ವಿ. ಗಂಡ ಏನು ಲಾಲಿ ಹಾಕ್ಸ್ತಾ ಕೂತವ ದೇವ್ರ ಮಗ ಮಧು ದೊಡ್ಡದೇನು ಮಧು ಇನ್ನು ನಾನೇ ಬಂದಾಗ ಬೆಟ್ಟ ತಿಂತೀನಿ ಬೆಟ್ಟ ತಕ್ಕ ಹಾಕೋದೆ ಯಾವ ಮಗ ಇದು ಎಲ್ಲ ನನ್ನ ಇದು ಬ್ಯಾಕ್ ಡಿಸೈನು ಥರ ಬಂದಿದೆ. ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈಗ ಫೋಲ್ಡ್ ಮಾಡಿದ್ದೀನಿ. ಇದ್ರ ಮೇಲೆ ಸರಿಯಾಗಿ ಈ ಲೈನಿಂಗ್ ಎಲ್ಲ ಕಾಣ್ದಂಗೆ ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು, ಮಿಷಿನ್ ವರ್ಕು. ಇಲ್ಲೆಲ್ಲೂ ನಮ್ಮ ಸುತ್ತಮುತ್ತ ಎಲ್ಲೂ ಮಾಡಲ್ಲ. ನಾವು ಮಂಡ್ಯಕ್ಕೆ ತಗೊಂಡೋಗಿ ಇದನ್ನು ಮಾಡಿಸ್ಕೊಬರ್ಬೇಕು. ಇದು ಫ್ರಂಟ್ ಡಿಸೈನು, ಫ್ರಂಟ್ ಬಂದಿದೆ. ಇದು ಒಂದು ಸೈಡ್ ಮಾತ್ರ ಫ್ರಂಟ್ ಮಾಡಿರೋದು. ಮತ್ತು ಇದು ತೋಳಿಗೆ, ಇದು ಸ್ಲೀವ್ಸ್ ಡಿಸೈನು ಈ ಥರ ಬಂದಿದೆ. ಸ್ಲೀವ್ಸ್ಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೀರೆ ಕಾಂಬಿನೇಷನ್ಗೆ. ಇದನ್ನು ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಯಾರಿ ಒಂದು ಸಜ್ಜೋಳ ಬಂದಿತ್ತು ಕಣ, ಈಗ ಜಸ್ಟ್ ಹೋಯ್ತು. ಫೋನ್ ಮಾಡಿದೆ 2 ಸಲ, ನೀವು ಫೋನೇ ತೆಗಿಲಿಲ್ವಲ್ಲ. ಅಲ್ಲಿ ಇದು ಟ್ಯಾಂಕ್ ಹತ್ರ ಬಂದಿದ್ರಂತೆ, ವಾಟರ್ ಟ್ಯಾಂಕ್ ಅಂತ. ಲತಮ್ಮ ಇಲ್ಲೇ ಇತ್ತು, ಅದು ಎಷ್ಟು ಬೀರ್ನೆ ಹೊಂಟೋದ್ಲು. ಇಷ್ಟು ಇದು ಫುಲ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಹೊರಟ್ರಿಯಾ ಅಂದೆ, ಹಂಗೆ ಹೊರಡ್ತೀಯ ನೀನು?
ನೀನು ಹಂಗೆ ಹೋಗ್ತೀಯ ಅಂದೆ. ಹಾಗೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಸ್ವಲ್ಪ ಅರ್ಧನೇ ಸ್ಟಿಚ್ ಮಾಡಿದ್ದು, ಅಷ್ಟರೊಳಗೆ ಟೈಮ್ ಆಗಿತ್ತು. ಅದು ಕೆಲಸ ಇದು ಕೆಲಸ ಮಾಡೋಷ್ಟೊಳಗೆ ಸ್ವಲ್ಪ ರುಬ್ಬಬೇಕಿತ್ತು ದೋಸೆ ಹಿಟ್ಟನ್ನ, ಅದರಿಂದ ಅದು ಆ ಕೆಲಸ ಮಾಡಿ ಅಡುಗೆ ಕೆಲಸ ಮಾಡೋಷ್ಟೊಳಗೆ ತುಂಬ ಲೇಟ್ ಆಗುತ್ತೆ. ಅಡುಗೆಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವರೇ ಏನೋ ಮಾಡ್ತೀನಿ ಅಂತಂದರು, ಅದಕ್ಕೋಸ್ಕರ ಸ್ವಲ್ಪ ಆಲೆ ಕತ್ಲೆ ಆಗಿತ್ತು. ಅದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡಿಬಿಡೋಣ, ಇದನ್ನು ಬೆಳಗ್ಗೆ ಕೊಡಬೇಕಿತ್ತಲ್ಲ, ಅದರಿಂದ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ನನಗೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಬದಿಗಿಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು, ನೀವೇ ನೋಡ್ತಾ ಇರ್ಬೋದು. ವರ್ಕು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಜೀವನ ಕಟ್ಕೊಟ್ಟಿದ್ದೇ ಈ ಬಟ್ಟೆ ಹೊಲಿಯೋದ್ರಿಂದ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಬಟ್ಟೆ ಸ್ಟಿಚ್ ಮಾಡ್ತೀನಿ. ತುಂಬಾ ಇಷ್ಟ ಬಟ್ಟೆ ಕೂಡ ಸ್ಟಿಚ್ ಮಾಡೋದು ನನಗೆ. ಅಂದರೆ ಟೈಮ್ ಯಾವಾಗಲಾದ್ರೂ ಒಂದೊಂದು ಸಲ ಮಾತ್ರ ಹೊಲಿಯಲ್ಲ, ಏಕೆಂದರೆ ಸ್ವಲ್ಪ ಜಾಸ್ತಿ ಹೊಲಿದಷ್ಟು ಕೂಡ ಹುಷಾರು ತಪ್ತಾ ಇರ್ತೀನಿ. ಅದರಿಂದ ಯಾವಾಗ ಫ್ರೀ ಆಗುತ್ತೆ ಆವಾಗ ಸ್ವಲ್ಪನೇ ಸ್ಟಿಚ್ ಮಾಡ್ಕೋತೀನಿ. ಅವ್ರ ಹತ್ರ ನಾನು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಈಸ್ಕೋಬೇಕಾದ್ರೆ ನಾನು ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರ್ತೀನಿ. ಅದರಿಂದ ಅಷ್ಟರೊಳಗೆ ಆದ್ಯ ಕೂಡ ಇನ್ನೇನೋ ಬಂದಳು ಡ್ಯಾನ್ಸ್ ಕ್ಲಾಸಿಂದ. ಅವಳು ಬರ್ತಿದ್ದಂಗೆ ಅಲ್ಲೇ ಏನಾದರೂ ತಗೊಳ್ಲಿಲ್ಲ ಅಂದರೆ ಅವಳು ಸಪ್ಪಗೆನೇ ಬರೋದು. ಅದರಿಂದ ಬಂದು ಸ್ವಲ್ಪ ಹೋಮ್ವರ್ಕ್ ಕೂಡ ಇತ್ತು, ಒಂದು 5 ನಿಮಿಷ ರೆಸ್ಟ್ ಮಾಡ್ತಾಯಿದ್ರು. ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಸುಮ್ಮನಿದ್ರೆ. ನಮ್ಮ ಮನೆಯವರು ಏನೋ ನಾನೇ ಎಗ್ ರೈಸ್ ಎಲ್ಲ ಮಾಡಿಟ್ಟಿದ್ವಿ, ಅದಕ್ಕೆ ಈರುಳ್ಳಿ ಎಲ್ಲ ಅವ್ರಿಗೆ ಹೆಂಗೆ ಬೇಕಂಗೆ ಕಟ್ ಮಾಡಿಕೊಂಡು ಸ್ವಲ್ಪ ಮೊಟ್ಟೆ ಫ್ರೈಡ್ ರೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರೇ ಕೂಡ ಮಾಡ್ತಾಯಿದ್ರು. ಪೂರ್ವಿ ಅಯ್ಯಪ್ಪ ಇವಳು ಕತೆ ಅಂತೂ ಬಾ. ಏನ ಬಾಕ್ಸ್ಗೆ ಕೊಡೋದು? ಊಟನಾ? ತಟ್ಟೆಯಲ್ಲಿ ಬೇಡವಾ? ಏಕೆ? ತಟ್ಟೆಗೆ ಹಾಕ್ಕೊಡ್ತೀನಿ ಅನ್ನನ. ನಾಳೆ ಇದು ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಆಯಿತು. ನಾಳೆ ಟೆಸ್ಟ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಹೇಳ್ಕೊಡ್ಬೇಕಿತ್ತು. ಅವಳು ಅಲ್ಲೇ ಊಟ ತಿಂದಳು. ಅವಳು ಹೊಟ್ಟೆ ಹಸಿವಾದರೆ ತಡ್ಕೊಳಕ್ಕಾಗಲ್ಲ, ಅವಳು ಊಟ ಬೇಗ ಮಾಡಿಬಿಡ್ತಾಳೆ. ಪೂರ್ವಿಗೆ ಸ್ವಲ್ಪ ಹೊತ್ತು ಈಚೆ ಆಟ ಆಡ್ತಿದ್ದಾನೆ, ಆಟ ಆಡ್ಕೊಂಡು ಬಂದು ತಿಂತೀನಿ ಅಂತಂದ್ಬಿಟ್ಟು ಅವಳು ಒಬ್ಳದೇ ಊಟ ಆಗಿರೋದು, ಇನ್ನು ಯಾರ್ದು ಕೂಡ ಊಟ ಆಗಿಲ್ಲ. ಅವಳು ಸ್ವಲ್ಪ ಓದ್ಕೋತಿದ್ಲು. ಈಗ ಮೊದಲು ಫಸ್ಟೆಲ್ಲ ಅಳ್ತಿದ್ಲು ಹೋಗೋಕ್ಕೆ, ಈಗ ತುಂಬ ಚೆನ್ನಾಗಿ ಓದ್ಕೋತಾಳೆ. ಪೂರ್ವಿಕ್ ಅಷ್ಟೇ, ಅವ್ನು ಯಾವಾಗಲೂ ಕೂಡ ತುಂಬ ಶಿಸ್ತುಬದ್ಧವಾಗಿ ಕಾನ್ವೆಂಟ್ಗೆ ಹೋಗ್ತಾನೆ. ಅವ್ನು ಯಾವಾಗಲೂ ಕೂಡ ಹತ್ತಿಲ್ಲ. ಸ್ವಲ್ಪ ಹೊಂದಾಣಿಕೆ ಆಗೋ ಗಂಟ ಸ್ವಲ್ಪ ಹಿಂಗೇ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಹೇಗೆ ಬಂದಿದೆ ವಿಡಿಯೋ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.